ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಈಗಿನ ಅಂತರ್ಜಾಲ ಒತ್ತಡದ ಬದುಕಿನಲ್ಲಿ ಮನಃಶಾಂತಿಯನ್ನ ಕಳೆದುಕೊಂಡ ಜನಗಳು ಆಧ್ಯಾತ್ಮಿಕ ಕಡೆಗೆ ವಾಲುತ್ತಿರುವುದು ಸರ್ವೇ ಸಾಮಾನ್ಯವಾಗಿದ್ದು, ಅಂತಹ ಜನಗಳು ಸರಿಯಾದ ಮಾರ್ಗದಲ್ಲಿ ನಡೆಯಲು ಒಂದು ಆಧ್ಯಾತ್ಮಿಕ ಕೇಂದ್ರ ಅವಶ್ಯಕ ಇದೆ. ಇಂತಹ ಜನಗಳಿಗಾಗಿ ಇಲ್ಲೊಂದು ದೇವಾಲಯ ಸುಮಾರು 53 ವರ್ಷಗಳಿಂದ ಜನಗಳ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಕಲಿಯುಗದ ಕಾಮಧೇನುವಾಗಿ ನಿಂತಿದೆ. ಹೌದು ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹೊಲಿಸಿಹಾಳ ಗ್ರಾಮದ ಶ್ರೀ ಶರಣಬಸವೇಶ್ವರ ಮಹಾಸ್ವಾಮಿಗಳ ದೇವಾಲಯವಿದ್ದು, ಈ ದೇವಾಲಯ ಕಳೆದ 53 ವರ್ಷಗಳಿಂದ ಜನಸಾಮಾನ್ಯರ ಪಾಲಿನ ಸಮಸ್ಯೆಗಳ ಹರಣ ಕೇಂದ್ರವಾಗಿ ಲಕ್ಷಾಂತರ ಜನರ ಆರಾಧ್ಯ ದೈವವಾಗಿ ನಿಂತಿದೆ. ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ದೇವಾಲಯವು ಮನಸ್ಸಿಗೆ ಮುದ ನೀಡುತ್ತದೆ. ಗರ್ಭಗುಡಿಯಲ್ಲಿ ಇರುವ ಪ್ರಶಾಂತವಾಗಿ ನೆಲೆಸಿಕೊಂಡಿರುವ ಶ್ರೀ ಶರಣಬಸವೇಶ್ವರ ದರ್ಶನ ಒಂದೇ ಸಾಕು ಜೀವನದಲ್ಲಿ ಶಾಂತಿ ನೆಲೆಸಲು. ಶ್ರೀ ಶರಣಬಸವೇಶ್ವರರ ದರ್ಶನ ಮಾಡಿ ಪೂಜ್ಯರಾದ ಈರಯ್ಯನವರ ಹೇಳುವ ನಿಯಮಗಳನ್ನು ಪಾಲಿಸಿದ್ರೆ ತಮ್ಮ ಜೀವನದ ಎಲ್ಲಾ ಕಷ್ಟಗಳು ಕರಗಿ ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ. ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಬಂಜೆತನದಿಂದ ಬಳಲುವ ಮಹಿಳೆಯರು ಬಂದು ಶ್ರೀ ಶರಣಬಸವೇಶ್ವರ ದರ್ಶನ ಮಾಡಿ ಪೂಜ್ಯರಾದ ಈರಯ್ಯನವರು ಹೇಳುವ ನಿಯಮಗಳನ್ನು ಪಾಲಿಸಿ ಬಂಜೆ ಮುಕ್ತರಾಗಿ ಇರುವ ಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ನಡೆದಿರುವುದು ಇದಕ್ಕೆ ಉದಾಹರಣೆಯಾಗಿವೆ. ಪೂಜ್ಯರೇ ಹೇಳುವಂತೆ ಪೂಜ್ಯರ ಕುಟುಂಬದವರು ತಲತಲಾಂತರದಿಂದ ಶರಣಬಸವೇಶ್ವರರ ಸೇವೆಯನ್ನ ಮಾಡಿಕೊಂಡು ಬರುತ್ತಿದ್ದು, ಕೊಪ್ಪಳ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಉಣಿಸಿಹಾಳ ಗ್ರಾಮವು ಬಂಜೆತನ ನಿರ್ಮೂಲನೆ ಕೇಂದ್ರವಾಗಿದೆ. ಶರಣಬಸವೇಶ್ವರರ ಆದೇಶದಂತೆ ಮಕ್ಕಳ ಆಗದೆ ಇರುವವರಿಗೆ ಕೆಲವೊಂದು ಸಮಸ್ಯೆಗಳನ್ನ ಕಂಡುಹಿಡಿದು ಸಲಹೆಗಳನ್ನ ನೀಡಿ ಕಳಿಸುತ್ತೇವೆ. ಕಲಿಯುಗದ ಕಾಮಧೇನು ಆದ ಶ್ರೀ ಶರಣಬಸವೇಶ್ವರರ ಆಶೀರ್ವಾದದಿಂದ ಆ ದಂಪತಿಗಳಿಗೆ ಮಕ್ಕಳು ಆಗಿವೆ. ಒಟ್ಟು ಸುಮಾರು 3,000ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಬಂಜೆತನದಿಂದ ಹೊರಬಂದು ದೇವರ ಆಶೀರ್ವಾದದಿಂದ ತಾಯ್ತನದ ಸುಖವನ್ನ ಅನುಭವಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರವಲ್ಲದೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಬೀದರ್, ಅಥಣಿ, ಮಹಾರಾಷ್ಟ್ರ, ಹೈದರಾಬಾದ್ನಂತಹ ದೂರದಿಂದ ಬಂದು ದೇವರ ದರ್ಶನ ಪಡೆದು ಬಂಜೆತನಕ್ಕೆ ಮುಕ್ತಿಯನ್ನ ಕರುಣಿಸಿಕೊಂಡು ಹೋಗಿದ್ದಾರೆ. ದೇವಸ್ಥಾನ ಈಗ 53 ವರ್ಷ ಆಯ್ತು. ಟೋಟಲ್ 53 ವರ್ಷ ಆಯ್ತಪ್ಪ ಅಂದ್ರೆ ಸತತ ಈ ಅಮಾವಾಸ್ಯೆಗೊಮ್ಮೆ ಒಂದು 500ರಿಂದ 600 ಜನ ಬರ್ತಾರೆ. ಮಕ್ಕಳಾಗಿಲ್ಲಪ್ಪ ಅಂದ್ರೆ 100% ಮಕ್ಕಳಾಗ್ಯಾವ. ಅಂದ್ರೆ 40 ವರ್ಷ ಮಕ್ಕಳಾಗಿಲ್ಲಪ್ಪ ಅಂದ್ರೂ ಇಲ್ಲಿ ಬಂದು ಬೇಡಿಕೆ ಮ್ಯಾಗ ಮಕ್ಕಳಾಗ್ಯಾವ. ನಮ್ಮ ರುದ್ರಾಯ ಸ್ವಾಮಿ ಕಂಟಿನ್ಯೂ ಅವ್ರಿಗೆ ಏನೈತಿ ನಮ್ಮ ಇಲ್ಲಿ ಗುಡಿ ಬಗ್ಗೆ ಇಲ್ಲಿ ಏನೇ ಇರಲಿ ಅವರು ಇದು ಮಾಡಿ ಔಷಧ ಕೊಟ್ಟು ಇಲ್ಲಿ ಮಕ್ಕಳಾಗೋ ರೀತಿ ಇದು ಮಾಡ್ಯಾರ. ಮತ್ತು ಸಾಮೂಹಿಕ ಮದುವೆ ಮಾಡ್ತೀವಿ, 50ರಿಂದ 51 ಮದುವೆ ಮಾಡ್ತೀವಿ. ಮತ್ತು ಒಳ್ಳೆ ಕಾರ್ಯಕ್ರಮ ನಡೀತೈತಿ. ಇಲ್ಲಿ ಸುತ್ತಮುತ್ತಲು ನಮ್ಮ ತಾಲೂಕಿನ ಎಲ್ಲ ಜನಗಳು ಬರ್ತಾರೆ. ಮತ್ತು ಮಕ್ಕಳಾಗಿಲ್ಲಪ್ಪ ಅಂದ್ರೆ ಔಟ್ ಆಫ್ ಡಿಸ್ಟಿಕ್ನವರು ಬರ್ತಾರೆ. ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಮತ್ತು ಈ ಕಡೆ ಹುಬ್ಬಳ್ಳಿಯಿಂದ ಬೆಂಗಳೂರ್ಲಿಂದನೂ ಬಂದಾರ. ಮೊನ್ನೆ ಒಂದು ಕೇಳಿದ್ವಿ ನಾವು ಮಹಾರಾಷ್ಟ್ರದಿಂದನೂ ಬಂದೀವಿ ಅಂತ ಹೇಳಿದ್ರು. ಆದ್ರೆ ಇದು ನಮ್ಮ ಶರಣಬಸಪ್ಪನ ಆಶೀರ್ವಾದದಿಂದ ಎಲ್ಲರೂ ನಮ್ಮೂರಲ್ಲಿ ಬರಗಾಲ ಐತಪ್ಪ ಅಂದ್ರೆ ಮಳೆ ಬೆಳೆ ಚೆನ್ನಾಗಕ್ಕವ ಅಂಥ ಪ್ರಸಿದ್ಧವಾದ ದೇವಸ್ಥಾನ ನಮ್ಮ ಹುಣಸಿಹಾಳ ಗ್ರಾಮದಲ್ಲಿ. 40ಕ್ಕೂ ಅಧಿಕ ವಯಸ್ಸಿನ 1,500 ಹೆಚ್ಚು ಜನರು ಬಂಜೆತನದ ಸಂಕೋಲನೆಯನ್ನ ಕಳಚಿಕೊಂಡು ಮಕ್ಕಳು ಪಡೆದುಕೊಂಡ ನಿದರ್ಶನಗಳು ಹೆಚ್ಚಾಗಿ ಇವೆ. ಇನ್ನು ಗ್ರಾಮಸ್ಥರು ಹೇಳುವಂತೆ ಶ್ರೀ ಶರಣಬಸವೇಶ್ವರ ಮಹಾಸ್ವಾಮಿಗಳು ಕಲಿಯುಗದ ಕಾಮಧೇನು, ಭಕ್ತರ ಪಾಲಿನ ಆಶಾಕಿರಣವಾಗಿ ಹುಣಸಿಹಾಳ ಗ್ರಾಮದಲ್ಲಿ ನೆಲೆಸಿದ್ದು, ರಾಜ್ಯದ ವಿವಿಧ ಜಿಲ್ಲೆಯಿಂದ ಹಾಗೂ ಕೆಲವು ರಾಜ್ಯಗಳಿಂದ ಭಕ್ತರು ಶ್ರೀ ಶರಣಬಸವೇಶ್ವರ ದರ್ಶನಕ್ಕಾಗಿ ಪ್ರತಿ ಗುರುವಾರ, ಭಾನುವಾರ, ಅಮಾವಾಸ್ಯೆ ದಿನಗಳಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತೆ ದೇವರಲ್ಲಿ ಮೊರೆ ಇಟ್ಟು ಪೂಜೆ ಸಲ್ಲಿಸಿ ಕೆಲವು ತಿಂಗಳುಗಳು ಕಳೆಯುವಷ್ಟರಲ್ಲಿ ಅವರ ಸಮಸ್ಯೆಗಳು ನೀಗಿ ಅವರ ಜೀವನದಲ್ಲಿ ಹರ್ಷ ಮನೆ ಮಾಡುತ್ತಿದೆ. ಹೀಗೆ ಶ್ರೀ ಶರಣಬಸವೇಶ್ವರ ಅಪಾರವಾಗಿದ್ದು, ಗುರುವಾರ, ಭಾನುವಾರ, ಅಮಾವಾಸ್ಯೆಗಳಲ್ಲಿ ಬರುವ ಭಕ್ತರಿಗೆ ದೇವಸ್ಥಾನದಲ್ಲಿ ವಿಶೇಷ ಸೌಕರ್ಯಗಳನ್ನು ದೇವಸ್ಥಾನದ ಕಮಿಟಿ ನೀಡುತ್ತಿದ್ದು, ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ, ಉಳಿದುಕೊಳ್ಳಲು ಜಾಗ ಹಾಗೂ ಇನ್ನಿತರೆ ಸೌಲಭ್ಯಗಳನ್ನು ಒದಗಿಸಿಕೊಂಡು ಬರುತ್ತಿದೆ. ಸುಮಾರು 53 ವರ್ಷಗಳಿಂದ ಶ್ರೀ ಶರಣಬಸವೇಶ್ವರ ಮಹಾಸ್ವಾಮಿಗಳ ದರ್ಶನದಿಂದ ಲಕ್ಷಾಂತರ ಜನ ಮನೆಗಳಲ್ಲಿ ಶಾಂತಿ ನೆಲೆಸಿದೆ. ಯುಗಾದಿಯ ನಂತರ ನಡೆಯುವ ಸ್ವಾಮಿಗಳ ಜಾತ್ರೆ ಮಹೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದ್ದು, ವಿವಿಧ ಜಿಲ್ಲೆಗಳಿಂದ ಹಾಗೂ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೈವಾನ ಸೇವೆಯನ್ನ ಮಾಡಿ ಪುನೀತರಾಗುತ್ತಿದ್ದಾರೆ. ಇಂತಹ ಧಾರ್ಮಿಕ ಕೇಂದ್ರಗಳು ಜನರ ಆಶಾ ಗೋಪುರಗಳಾಗಿ ನಿಂತಿರುವುದು ಆಧುನಿಕ ಪ್ರಪಂಚದಲ್ಲಿನ ಕೆಲವು ಆಸ್ತಿಕರಲ್ಲಿಯೂ ಕೂಡ ಭಕ್ತಿ ಭಾವದ ಭರವಸೆಯನ್ನ ಬೆಳೆಸುತ್ತವೆ. ನಾವು ಅದನ್ನೇ ಕೇಳಿದ್ರಿ. ಬರ್ತಾರೆ, ಎಲ್ಲದೂ ನೋಡಂತ ಬರ್ತಾರೆ, ಬೆಟ್ಟದ ಮಾತ್ರ ಮಾಡೋದಲ್ಲ, ಬರ್ಬಾರ್ದು ಅಂತ. ಒಳ್ಳೇದು ಹುಡ್ರ ಹತ್ರ ಕಿರಿಕಿರಿಗೆ ಮನೆಗೆ ಏನಾರು ಕಾಂಟಗಿದ್ರ
ಏನಾರ ಮನೆಯಾಗ ಹಿರಿಯರ ಕಾಟ, ಆಮೇಲೆ ಗಂಡ ಹೆಂಡತಿ ಒಂದಿರಗಲ್ಲ, ಅವ್ರು ಗಂಡ ಸೇರಗಲ್ಲ ಹೆಣ್ಣು ಸೇರಗಲ್ಲ, ಅದು ಕೂಡ ಹೊಂದಿಕೆ ಮಾಡ್ತೀವಿ. ಅದೆಲ್ಲ ದೇವ್ರ ಆಶೀರ್ವಾದ. ನನಗೆ ಏನಿಟ್ರು ಶಾಣಬಸಪ್ಪನ ಹೆಸರು, ನಮ್ಮ ಶ್ರೀಶೈಲ ಮಲ್ಲಯ್ಯನ ಹೆಸರು ಮುಂದಿಡ್ರಿ, ಅವ್ರ ಹೆಸರು ಮಾಡ್ರಿ ಅಷ್ಟೆ. ಮೇನ್ ನಮ್ಮ ಶಾಣಬಸಪ್ಪ ಅಜ್ಜನ, ನಮ್ಮ ಅಜ್ಜ ರುದ್ರಯ್ಯ ಅಜ್ಜರು, ನಮ್ಮ ಅಪ್ಪರು ಮಹಾರುದ್ರಯ್ಯರು, ನಮ್ಮ ತಾಯಿ ಪಾರ್ವತಮ್ಮ, ನಮ್ಮಮ್ಮ ರುದ್ರಮ್ಮ, ಇವ್ರ ಆಶೀರ್ವಾದ ಕೂಡ ನನಗೆ ಇತ್ತು. ನಮ್ಮ ಪೂರ್ವ ವಿದ್ಯೆ ಇದಾಗಿತ್ತು ಇವತ್ತಿನ ಕರ್ನಾಟಕ ವಿದ್ಯಾದ್ರಿ ನ್ಯೂಸ್. ನಮಸ್ತೆ.